ನಮಗೆ ಭಗವಂತ ಪಂಚ ಕರ್ಮೇಂದ್ರಿಯ ಮತ್ತು ಪಂಚ ಜ್ಞಾನೇಂದ್ರಿಯ ಅಂತ ಹೇಳಿ 10 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಕರ್ಮೇಂದ್ರಿಯಗಳು ಅಂತಂದರೆ ಬಾಹ್ಯದಲ್ಲಿ ನಾವು ನೋಡುವಂಥದ್ದು, ಹೊರಗಡೆ ಕಾಣುವಂತಹ ಕಣ್ಣು, ಕಿವಿ, ಮೂಗು, ಕೈಕಾಲುಗಳು, ಚರ್ಮ, ಬಾಯಿ ಇತ್ಯಾದಿಗಳು ಅಂತ. ಅದೇ ರೀತಿಯಲ್ಲಿ ಕರ್ಮೇಂದ್ರಿಯಗಳಂತೆ ಜ್ಞಾನೇಂದ್ರಿಯಗಳು ಕೂಡ ಒಳಗಡೆ ಇರುತ್ತೆ. ಏನು ನಾವು ನೋಡ್ತೀವೋ ಆ ನೋಟದ ಹಿಂದೆ ಇರುವಂಥದ್ದು, ಹೀಗೆ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾ ಇದ್ದರೆ ಸಮಯ ಮುಂದೆ ಹೋಗುತ್ತೆ. ಈ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಂದ ಮಾಡುವಂತಹ ಪಾಪ ಪುಣ್ಯಗಳು 2 ಇರುತ್ತೆ. ಈ ಪಾಪ ಪುಣ್ಯಗಳೆರಡೂ ಸೇರಿ ನಮಗೆ ಪಾಪ ಮಾಡಿದ್ರೆ ಕಷ್ಟವನ್ನು, ಪುಣ್ಯ ಮಾಡಿದ್ರೆ ಸಂತೋಷವನ್ನು ಅನುಭವಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಈ ಎರಡೂ ಪಾಪ ಪುಣ್ಯಗಳಿಗೆ ಸಾಕ್ಷಿಯಾಗಿರುವಂಥದ್ದು ನಮ್ಮ ಮನಸ್ಸಾಗಿರುತ್ತೆ. ಆ ಮನಸ್ಸು ಸಾಕ್ಷಿಯಾಗಿರೋದ್ರಿಂದ 21 ಅಂತ ಹೇಳಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಅಂದರೆ 5, 5, 10, 10ರಿಂದ 10 ಇಂದ್ರಿಯಗಳಿಂದ ಪಾಪ ಮತ್ತು ಪುಣ್ಯ ಎರಡೂ ಮಾಡ್ತಾ ಹೋಗ್ತೀವಿ. ಅಂದರೆ 20 ಆಯಿತು. ಅದಕ್ಕೆ ಸಾಕ್ಷಿಯಾಗಿರುವಂತಹದ್ದು ಮನಸ್ಸು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.